ಹರಿಕಥಾಮೃತಸಾರದ ಮಂಗಳಾಚರಣದ 8ನೇ ಶ್ಲೋಕವನ್ನು ಈಗ ಶ್ರವಣ ಮಾಡಬೇಕು ನಾವು. ಈ ಹಿಂದೆ ವೇದವ್ಯಾಸರ ಸ್ತೋತ್ರ ಇತ್ಯಾದಿಗಳು ಈ ಸಂಧಿಯಲ್ಲಿ ಬಂದಿವೆ. ಅದಾದ ಬಳಿಕ ಮಧ್ವಾಚಾರ್ಯ ಸ್ತೋತ್ರ, ವಾಯುವಿನ ಸ್ತೋತ್ರ ಬಂದಾಯಿತು. ಭಗವಂತನ ಸ್ತೋತ್ರ, ಲಕ್ಷ್ಮೀದೇವಿಯ ಸ್ತೋತ್ರ, ವಾಯುವಿನ ಸ್ತೋತ್ರ ಬಂತು. ಅದಾದ್ಮೇಲೆ ಆ ಭಗವಂತನ ಅವತಾರವೇ ಆದಂತಹ ವ್ಯಾಸನ ಸ್ತೋತ್ರ ಮತ್ತೊಮ್ಮೆ ಬಂತು. ವಾಯುವಿನ ಅವತಾರನೇ ಆದಂತಹ ಮಧ್ವರ ಸ್ತೋತ್ರ ಈಗ 8ನೇ ಶ್ಲೋಕದಲ್ಲಿ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು 120 ಕುಭಾಷ್ಯವ ರಚಿಸೆ ನಡುಮನೆಯೊಂದು ಬ್ರಾಹ್ಮಣನ ಸತಿಯ ಜಠರದೊಳಗೆ ಅವತರಿಸಿ ಭಾರತೀಯರಮನ ಮಧ್ವಾಭಿಧಾನದಿ ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮಗೊಂದಿಸುವೆ ಅಂತ ಪದ್ಯ. ಏನಂದ್ರೆ, ಕ್ಷಿತಿಯೊಳಗೆ ಭೂಮಿಯಲ್ಲಿ ಮಣಿಮಂತ ಮೊದಲಾದ ಅತಿ ದುರಾತ್ಮರು, ಮಣಿಮಂತ ಅವರಲ್ಲಿ ಪ್ರಧಾನ, ಅವನೇ ಮೊದಲಾದಂಥ ಅತ್ಯಂತ ದುಷ್ಟರು ಅವತರಿಸಿ ಅವರೇನು ಮಾಡಿದರು, 21 ದುರ್ಭಾಷ್ಯಗಳನ್ನು ರಚನೆ ಮಾಡಿದರು. 120 ಕುಭಾಷ್ಯ, ವಿಂಶತಿ ಅಂದ್ರೆ 20, 1 ಅಂದ್ರೆ 21 ದುರ್ಭಾಷ್ಯಗಳನ್ನು ರಚನೆ ಮಾಡಿದರು. ಯಾವುದಕ್ಕೆ ರಚನೆ ಮಾಡಿದರು ಅಂತ, ಬ್ರಹ್ಮಸೂತ್ರಗಳಿಗೆ ವೇದಾರ್ಥ ನಿರ್ಣಯ ಮಾಡಲಿಕ್ಕಾಗಿ, ಪುರಾಣಾದಿಗಳ ಅರ್ಥ ನಿರ್ಣಯ ಮಾಡಲಿಕ್ಕಾಗಿ ವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಆ ಬ್ರಹ್ಮಸೂತ್ರಗಳಿಗೆ ಅನೇಕ ಜನ ಭಾಷೆಗಳನ್ನು ಬರೆದರು. ಮಧ್ವಾಚಾರ್ಯಕ್ಕಿಂತ ಮೊದಲು 21 ಇತ್ತು. ಅದಕ್ಕಾಗಿ ಮಧ್ವಾಚಾರ್ಯರ ಭಾಷ್ಯವನ್ನ 21 ಕುಭಾಷ್ಯ ದೂಷಕಂ ಅಂತ ಹೇಳ್ತಾರೆ. ತಮ್ಗಿಂತ ಹಿಂದೆ ಬಂದಂಥ 21 ದುರ್ಭಾಷ್ಯಗಳನ್ನ ಆಚಾರ್ಯರು ವಿಮರ್ಶೆ ಮಾಡಿ ಖಂಡಿಸಿ ತಮ್ಮ ನಿರ್ಣಯವನ್ನು ಬರೆದರು ಅಂತ. ಆಚಾರ್ಯ ಗುರುಗಳು ಅಚ್ಯುತ ಪ್ರಜ್ಞೆ ತೀರ್ಥರು ಅಂತಿದ್ರಲ್ಲ, ಆ ಅಚ್ಯುತ ಪ್ರಜ್ಞೆ ತೀರ್ಥರ ಎದುರಿಗೆ ಆಚಾರ್ಯರು ವಿದ್ಯಾಭ್ಯಾಸಕ್ಕಾಗಿ ಕುತ್ಕೊಂಡಾಗ ಅಚ್ಯುತ ಪ್ರಜ್ಞೆ ತೀರ್ಥರು ಆ ಕಾಲದಲ್ಲಿ ಪ್ರಚಲಿತ ಇದ್ದಂತೆ ಅದ್ವೈತ ಭಾಷೆಯನ್ನೇ ಹೇಳ್ತಿದ್ರಂತೆ. ಅದೆಲ್ಲ ಪರಿಸ್ಥಿತಿ ಹಾಗೇ ಇತ್ತಾಗ, ವಾತಾವರಣ ಹಾಗೇ ಇತ್ತು, ಅವರ ಪ್ರಾಬಲ್ಯ ಇತ್ತು. ಇವ್ರಿಗೂ ಕೂಡ ಅದೇ ಸಂಸ್ಕಾರ ಇತ್ಯಾದಿಯೆಲ್ಲ ಬಂದಿತ್ತು. ಅದನ್ನು ಹೇಳುವಾಗ ಆಚಾರ್ಯರು ಆ ಅದ್ವೈತ ಭಾಷೆಯಲ್ಲಿ ಇತ್ಯಾದಿಯಲ್ಲಿ ಬರುವಂಥ ದೋಷಗಳನ್ನು ತೋರಿಸ್ತಿದ್ರು. ನೀವು ಇಷ್ಟೆಲ್ಲ ಬೇರೆ ಭಾಷೆಗಳನ್ನು ಖಂಡನೆ ಮಾಡ್ತೀರಲ್ಲ, ನೀವೇ ಯಾಕೊಂದು ಭಾಷೆಯನ್ನು ಬರೀಬಾರ್ದು ಅಂತ ಅವರು ಸವಾಲು ಹಾಕಿದ್ರು. ಸುಮಧ್ವಿಜಯದಲ್ಲಿ ಅದು ಬರ್ತದೆ, ಅವರು ಹಾಕಿದ್ರು. ಉಳಿದ ಕೆಲವು ಶಿಷ್ಯರು ಯಾರು ಇದ್ದಿರ್ಬೋದು, ಎಲ್ಲ ಅಂಶದ ನಿಖರವಾಗಿ ನಂಗೆ ನೆನಪಿಲ್ಲ. ನೀವೇ ಯಾಕೆ ಬರೀಬಾರ್ದು ಅಂತ, ಹಾಗಾಗಿ ನಾನೇ ಬರಿತೇನೆ ಅಂತ ಇವರು ಒಂದೊಂದು ಭಾಷೆಯನ್ನು ಬರೆದರು. ಅದರಲ್ಲಿ ಆ 21 ಜನ ಯಾರು ಅದನ್ನು ನೋಡ್ಬೇಕು. ಸುಮಧ್ವಿಜಯ ನಾರಾಯಣ ಪಂಡಿತರು ರಚನೆ ಮಾಡಿದ್ದು, ಅದಕ್ಕೆ ಅವರೇ ಭಾವಪ್ರಕಾಶಿಕ ಅಂತ ಒಂದು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಕರ್ತೃಗಳು ಅವರೇ, ವ್ಯಾಖ್ಯಾನ ಮಾಡಿದವರು ಅವರೇ. ಆದ್ದರಿಂದ ವಿಶೇಷ ಅಂಶಗಳನ್ನು ಅದರಲ್ಲಿ ಹೇಳ್ತಾರೆ. ಅವ್ರು ಯಾರಂದ್ರೆ, ಭಾರತೀಯ ವಿಜಯ, ಸಂವಿಧಾನಂದ, ಬ್ರಹ್ಮಘೋಷ, ಶತಾನಂದ, ಉದ್ವರ್ತ, ವಿಜಯ, ರುದ್ರಭಟ್ಟ, ವಾಮನ, ಯಾದವ ಪ್ರಕಾಶ, ರಾಮಾನುಜ, ಭರ್ತೃಪ್ರಪಂಚ, ದ್ರವಿಡ, ಬ್ರಹ್ಮದತ್ತ, ಭಾಸ್ಕರ, ಪಿಶಾಚ, ಸೃತ್ತಿಕಾರ, ವಿಜಯಭಟ್ಟ, ವಿಷ್ಣುಕಾಂತ, ವಾದೀಂದ್ರ, ಮಾಧವ ದಾಸ ಮತ್ತು ಕೊನೆಯದಾಗಿ ಶಂಕರ. ಈ ಶಂಕರಾಚಾರ್ಯರಿಂದ ರಚಿತವಾದ ಭಾಷೆ ಅದೇ ಇದೇ ರಾಮಾನುಜರೇ. ಸ್ವಲ್ಪ ಹಿಂದೆ ಮುಂದಾಗಿ ಹೇಳಿರ್ಬೇಕಷ್ಟೆ. ವಲ್ಲಭರದು ಕೂಡ ಒಂದು ಭಾಷೆ ಇದೆ. ಆ ವಲ್ಲಭರದ ಹೆಸರು ಇಲ್ಲಿ ಬರಲಿಲ್ಲ. ವಲ್ಲಭರು ಕೂಡ ವಲ್ಲಭ ಸಂಪ್ರದಾಯ ಅಂತ ಬಂಗಾಳದ ಕಡೆ ಏನಿಲ್ಲ, ಅವರು ಬರೆದಿದ್ದಾರೆ. ಆದರೆ ಇಲ್ಲಿ ಆ ಹೆಸರು ಬರಲಿಲ್ಲ, ಅಥವಾ ಅದಕ್ಕೆ ಬೇರೆ ಹೆಸರೇನಾದ್ರು ಇಲ್ಲಿ ಬಂತೋ ಏನೋ, ಅದ್ರ ಬಗ್ಗೆ ಮತ್ತಷ್ಟು ವಿಮರ್ಶೆ ಮಾಡಿ ಹೇಳ್ತೇನೆ. ಅಂತೂ ಇಲ್ಲೇನಿತ್ತು ಅದನ್ನು ಬಂದಿದ್ದನ್ನು ಇಲ್ಲಿ ನಿಮ್ಮ ಎದುರಿಗೆ ಹೇಳಿದೆ. ಆ ಸುಮಧ್ವಿಜಯ ಭಾವಪ್ರಕಾಶಕ ಅದ್ರಲ್ಲಿ ಬಂದಿತ್ತು. ಈ ಭಾಷೆಗಳಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವ, ಜಗತ್ ಸತ್ಯತ್ವ ಮೊದಲಾದ ಪ್ರಮೇಯಗಳಿಲ್ಲ. ಜಗತ್ ಸತ್ಯತ್ವವನ್ನು ಒಪ್ಪಿದವರು ಕೆಲವರು ಇದ್ದಾರೆ. ಇವರೆಲ್ಲರೂ ಜಗನ್ಮಿಥ್ಯಾ ಅಂತ ಹೇಳೋರೇನಲ್ಲ. ಆದರೆ ವಿಷ್ಣುವಿನ ಸರ್ವೋತ್ತಮತ್ವ, ತಾರತಮ್ಯ, ಇವೆಲ್ಲ ಅಂಶಗಳು ಬೇಕಲ್ಲ. ಭಕ್ತಿ ಮತ್ತು ಜ್ಞಾನದಿಂದಲೇ ಮೋಕ್ಷ, ತಾರತಮ್ಯ, ಮತ್ತು ಇನ್ನೊಂದು ಅಂಶ ಇದೆ ಮಾಧ್ವ ಸಿದ್ಧಾಂತದಲ್ಲಿ, ವಾಯುವಿನ ಜೀವೋತ್ತಮತ್ವ. ಅದನ್ನು ಹೇಳಲಿಲ್ಲ. ವಿಷ್ಣು ಸರ್ವೋತ್ತಮತ್ವ ರಾಮಾನುಜ ಮತದಲ್ಲೂ ಇದೆ, ಅಲ್ಲಿ ವಾಯು ಜೀವೋತ್ತಮತ್ವ ಇಲ್ಲ. ಇವೆಲ್ಲ ಅಂಶಗಳನ್ನು ಒಳಗೊಂಡಂಥ ಒಂದು ಭಾಷ್ಯ ಬೇಕಲ್ಲ, ಅದು ಈ 22ನೇ ಭಾಷ್ಯ. ಸ್ವಾರಸ್ಯ ಅಂದ್ರೆ, ಆಚಾರ್ಯರು 22ನೇ ಭಾಷ್ಯ ಬರೆದ ಮೇಲೆ ಮತ್ತೆ ಯಾವುದೇ ಸಿದ್ಧಾಂತ, ಪ್ರಮುಖವಾದ ಸಿದ್ಧಾಂತ ಬಂದಿಲ್ಲ. ಅದಕ್ಕಾಗಿ ಸಿದ್ಧಾಂತ ಅಂದ್ರೆ ಯುಕ್ತಿ ಮಲ್ಲಿಕಾದಲ್ಲಿ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಅಂತೆ ಸಿದ್ಧಸ್ತು ಸಿದ್ಧಾಂತ ಅಂತ. ಅದು ಕೊನೆಗೆ ಬಂದದ್ದು ಯಾವುದಿದೆ ಅದಕ್ಕೆ ಸಿದ್ಧಾಂತ ಅಂತ ಕರಿಬೇಕು. ಕ್ಷೀರಸಾಗರದಲ್ಲಿ ಮಥನ ಆದ್ಮೇಲೆ ಹುಟ್ಟಿದ ಅಮೃತ ಹೇಗೋ ಹಾಗೆ ಎಲ್ಲಾ ಸಿದ್ಧಾಂತಗಳನ್ನು ಮಥನ ಮಾಡಿದ ಬಳಿಕ ಹುಟ್ಟಿದಂಥದ್ದೇ ಆಚಾರ್ಯ ಮಧ್ವರ ಸಿದ್ಧಾಂತ. ಕೊನೆಗೆ ಸಿದ್ಧಗೊಂಡಿದ್ದರಿಂದ ಅದಕ್ಕೆ ಸಿದ್ಧಾಂತ ಅನ್ನೋ ಹೆಸರು. ಆಚಾರ್ಯ ಸಿದ್ಧಾಂತಕ್ಕೆ ಸಿದ್ಧಾಂತ ಅನ್ಬೇಕು. ಅದಕ್ಕಾಗಿ ಶಂಕರಾಚಾರ್ಯ ಸಿದ್ಧಾಂತ ಅನ್ನಬಾರದು. ತಿಳಿದವರು
ಶಂಕರಾಚಾರ್ಯರ ಮತ ರಾಮಾನುಜರ ಮತ ಅಂತಾರೆ. ಬಾಯ್ತಪ್ಪ ಏನಾದರೂ ರಾಮಾನುಜಾಚಾರ್ಯ ಸಿದ್ಧಾಂತ ಬಾಯ್ತಪ್ಪ ಅನ್ಬೋದು, ಬುದ್ಧಿಪೂರ್ವಕವಾಗಿ ಅನ್ನಬಾರದು. ಅವೆಲ್ಲ ಸಿದ್ಧಾಂತ ಅಲ್ಲ, ಮತಗಳು ಮಾತ್ರ. ಹೀಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಅದನ್ನು ರಚನೆ ಮಾಡಿದಾಗ ಮಧ್ವಾಚಾರ್ಯ ರಚನೆ ಹುಟ್ಟಬೇಕಾಯಿತು. ಸುಮಧ್ವಿಜಯದಲ್ಲಿ 2ನೇ ಸರ್ಗದಲ್ಲಿ ಆ ಮಾತಿದೆ. ಯಾವ ದೇವತೆಗಳಿಗೂ ಈ ಎಲ್ಲ 21 ಭಾಷೆಗಳನ್ನು ಖಂಡನೆ ಮಾಡಿ ವೇದವ್ಯಾಸರ ಅಭಿಪ್ರಾಯವನ್ನು ಏನು ಅಂತ ಸ್ಪಷ್ಟವಾಗಿ ಹೇಳೋ ಶಕ್ತಿ ಇರಲಿಲ್ಲ. ಅದಕ್ಕಾಗಿ ನೀನೇ ಹೋಗುವಂತ ಭಗವಂತ ವಾಯುದೇವನನ್ನು ಕಳಿಸಿದ ಅಂತಿದೆ 2ನೇ ಸರ್ಗದಲ್ಲಿ. ಅದರಂತೆ ಇಲ್ಲಿ ಹುಟ್ಟಿ ಬಂದರು. ಅವರ ಅಪ್ಪನ ಹೆಸರು ಏನು? ಅಪ್ಪನ ಹೆಸರು ಎಲ್ಲೂ ಉಲ್ಲೇಖಗೊಂಡಿಲ್ಲ. ಆದರೆ ಅವರ ಮನೆತನದ ಹೆಸರು ಮಾತ್ರ ಉಲ್ಲೇಖಗೊಂಡಿದೆ. ಸುಮಧ್ವಿಜಯದಲ್ಲಿ ಮಧ್ಯಗೇಹ ಅಂತ ಹೆಸರು ಕಂಡಿದೆ. ಗೇಹ ಅಂದ್ರೆ ಮನೆ, ಮಧ್ಯ ಅಂದ್ರೆ ನಡು ಮನೆ ಅಂತ ಅದಕ್ಕಾಗಿ ಅವ್ರನ್ನ ಕರೀತಾರೆ. ತುಳು ಭಾಷೆಯಲ್ಲಿ ಏನಿತ್ತು ಅಂದ್ರೆ ನಡಿಲ್ಲಾಯ, ನಡುಭಾಗದಲ್ಲಿ ಒಂದು ದೊಡ್ಡ ಹಳ್ಳಿ ಅಂತ ತಗೊಂಡ್ರೆ 3 ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನಲ್ಲಿ ಮನೆ ಇದ್ರೆ ಅವರು ಮೂಡಿಲ್ಲಾಯರು, ದಕ್ಷಿಣ ಭಾಗದಲ್ಲಿ ಮನೆ ಇದ್ರೆ ಅವರು ತೆಂಕಿಲ್ಲಾಯರು ಇದ್ದಾರೆ. ಇನ್ನು ಈ ಹೆಸರನ್ನು ಪಡ್ಕೊಂಡವರು ಪ್ರವಾಸದಲ್ಲಿ ಇದ್ದಾರೆ, ಇನ್ನು ತೆಂಕಿಲ್ಲಾಯರು ಇದ್ದಾರೆ. ಹಾಗೆ ನಡುವು ಮನೆ ಇದ್ದವರು ನಡುವಿಲ್ಲಾಯರು, ತೋಟದಲ್ಲಿ ಮನೆ ಇದ್ದವರು ತೋಟಂಕಿಲ್ಲಾಯ ಇದ್ದಾರೆ. ನಮ್ಮಲ್ಲೂ ನಡುವಿನ ಮನೆ, ಹಂಚಿನ ಮನೆ ಅಂತಿದ್ದಾರೆ, ನೆನಪಿರ್ಬೇಕು. ನಡುವಿನ ಮನೆ, ಹಂಚಿನ ಮನೆ, ಹಾದಿ ಮನೆ ಹೀಗೆಲ್ಲ ಇದ್ದಾರೆ, ದೊಡ್ಡ ಮನೆ ಇವೇನು ಹೀಗೆ. ಅದರಂತೆ ನಡು ಮನೆ. ಅವ್ರ ತಂದೆ ತಾಯಿ ಹೆಸರು ಎಲ್ಲೂ ಉಲ್ಲೇಖಗೊಂಡಿಲ್ಲ. ವೇದವತಿ ತಾಯಿ ಹೆಸರು ಹೇಳ್ತಾರೆ, ಕೆಲವು ಹೆಸರುಗಳನ್ನ ಹೇಳ್ತಾರೆ, ಅದು ಇರಲಿ. ಆ ಬ್ರಾಹ್ಮಣನ ಸತಿಯ ಜಠರದೊಳಗೆ ಇವರು ಅವತರಿಸಿದ್ರು. ಅದು ಹೇಗೆ ಜಠರದೊಳಗೆ ಅವತರಿಸಿದ್ರು? 9 ತಿಂಗಳು ಗರ್ಭವಾಸ ಮಾಡಲಿಲ್ಲ ಅಂತ ಅವರು. ಸುಮಧ್ವಿಜಯದಲ್ಲಿ ಏನು ಬರ್ತದೆ ಅಂದ್ರೆ, ಯಾವ ಗಂಡ ಹೆಂಡತಿಯ ಹೊಟ್ಟೆಯಲ್ಲಿ ನಾನು ಜನಿಸಬೇಕು ಅಂತ ಅವ್ರು ತೀರ್ಮಾನ ಮಾಡ್ಕೊಂಡಿದ್ರು. ಆದರೆ ಆ ಹೆಂಡತಿಯ ಹೊಟ್ಟೆಯಲ್ಲಿ ಅವರು 9 ತಿಂಗಳು ವಾಸ ಮಾಡಲಿಲ್ಲ. ಗರ್ಭಧಾರಣೆ ಆಯಿತು, 9 ತಿಂಗಳು ಗರ್ಭದ ಅವಧಿಯು ಮುಗಿಲಿಕ್ಕೆ ಬಂತು. ಆ ಗರ್ಭದೊಳಗೆ ಒಬ್ಬ ಜೀವ ಇದ್ದ, ಸುಮಧ್ವಿಜಯದಲ್ಲಿ ಇದೆ. ಮಧ್ವರು ಆ ವಿಜಯದಶಮಿ ದಿವಸ ಏನು ಅವತರಿಸಿದ್ರಲ್ಲ, ಆ ಸಂದರ್ಭಕ್ಕೆ ಅಲ್ಲಿ ಬಂದು ಆ ಗರ್ಭದೊಳಗಿರುವಂಥ ಜೀವವನ್ನು ಹೊರಗೆ ಓಡಿಸಿದ್ರಂತೆ. ಅಲ್ಲಿ ಬಂದು ಪ್ರಕಟರಾದ. ಹೊರಗೆ ಬಂದಾಗ ಅಲ್ಲೇ ಆ ವಾಯುವಿನ ಜೀವ ಒಳಗಿತ್ತು. ಅಲ್ಲಿ ತನಕ ಒಳಗಿದ್ದು ಬೇರೆ ಜೀವ. ಇದನ್ನು ತಿಳ್ಕೊಳ್ಬೇಕು. ಭಾರತೀ ರಮಣ ಅವತರಿಸಿ ಭಾರತೀ ರಮಣ ಮಧು ಅನ್ನುವ ಹೆಸರಿನಿಂದ, ಮಧ್ವ ಅನ್ನುವ ಹೆಸರಿನಿಂದ ಆತ ಜನಿಸಿ ಚತುರದಶ ಲೋಕದಲ್ಲಿ ಮೆರೆದ ಅಪ್ರತಿಮ. 14 ಲೋಕಗಳಲ್ಲಿ ಮೆರೆದ. ಯಾಕೆಂದ್ರೆ ಮಧ್ವಾಚಾರ್ಯರು ಆ ಅನಂತಾಸನ ದೇವಾಲಯ ಇತ್ಯಾದಿ ಕಡೆಗಳಲ್ಲಿ ಕೂತ್ಕೊಂಡು ಭಾಷ್ಯ ಪ್ರವಚನ ಮಾಡುವಾಗ ದೇವತಾ ಶ್ರೇಷ್ಠರಲ್ಲಿ ಬಂದು ಕೂತ್ಕೊಂಡು ಪ್ರವಚನವನ್ನು ಆರಿಸ್ತಿದ್ರು ಅಂತ ಸುಮಧ್ವಿಜಯದಲ್ಲಿ ಉಲ್ಲೇಖ ಇದೆ. ಕೊನೆಗೊಮ್ಮೆ ನಿಮ್ಮ ಅವತಾರ ಸಾಕು ಇನ್ನು ಅಂತ ಸೂಚನೆಗಾಗಿ ಆ ಮಧ್ವಾಚಾರ್ಯ ಕೂತ ಸ್ಥಳದಲ್ಲಿ ಮೇಲಿಂದ ಪುಷ್ಪವೃಷ್ಟಿ ಮಾಡಿದರು. ಹಾಗಾಗಿ ಮಧ್ವಾಚಾರ್ಯ ವೃಂದಾವನವಿಲ್ಲ, ಪುಷ್ಪವೃಷ್ಟಿ ಮಾಡಿ ಅವತಾರ ಸಮಾಪ್ತಿ ಮಾಡಿ ಸೂಚನೆ ಮಾಡಿದರು. ಮಧ್ವಾಚಾರ್ಯರು ಅಲ್ಲಿಂದ ಅದೃಶ್ಯೋ ರೂಪ್ಯಪೀಠ ಇತ್ತು, ದೃಶ್ಯೋಸ್ತಿ ಬದರೀತತೆ. ರೂಪ್ಯಪೀಠದಲ್ಲಿ ಇವತ್ತು ಇದ್ದಾರೆ ಉಡುಪಿಯಲ್ಲಿ, ದೃಶ್ಯರಾಗಿ ಅಲ್ಲಿದ್ದಾರೆ. ಒಂದೊಂದು ಮಾತದು. ಇಲ್ಲಿ 21 ದುರ್ಭಾಷ್ಯಕಾರರ ಹೆಸರುಗಳೆಲ್ಲ ಬಂತಲ್ಲ, ಮುಖ್ಯವಾಗಿ ಮಣಿಮಂತನ ಒಬ್ಬನ ಹೆಸರನ್ನು ಇಲ್ಲಿ ಹೇಳಿದ್ದಾರೆ. ಆ ಮಣಿಮಂತ ಅನ್ನೋ ರಾಕ್ಷಸ ಯಾರೋ ಹಿನ್ನೆಲೆ ಏನು ಮುಂದೆ ಮಹಾಭಾರತದಲ್ಲಿ ಬರ್ತದೆ. ಮಣಿಮಂತ ಅನ್ನೋ ರಾಕ್ಷಸನನ್ನು ಭೀಮಸೇನ ಕೊಂದಿದ್ದ ಅಂತ. ವನವಾಸ ಕಾಲದಲ್ಲಿ ಸೌಗಂಧಿಕ ಪುಷ್ಪ ತರಲಿಕ್ಕೆ ಅಂತೆಲ್ಲ ಹೋಗಿದ್ದಲ್ಲ, ಆಗ ಕುಬೇರನ ಭೃತ್ಯ ಮಣಿಮಂತ ಅಂತ ಒಬ್ಬ ಇದ್ದ. ಆ ಯಕ್ಷ ರಾಕ್ಷಸರ ಗುಂಪಿನವನು ಅವನನ್ನು ಕೊಂದಿದ್ದ. ಅಲ್ಲಿ ಮುಂದೆ ಮಹಾಭಾರತವನ್ನು ನಾನು ಹೇಳುವಾಗ ಈ ಸಂಗತಿ ನೀವು ನೆನಪು ಮಾಡ್ಕೊಳ್ಳಿ, ಈಗಾಗಲೇ ಇದನ್ನು ಕೇಳಿರೋದ್ರಿಂದ. ಆ ಮಣಿಮಂತರನ್ನು ಕೊಂದಾಗ ಆತ ಮಣಿಮಂತ ದ್ವೇಷ ಇಟ್ಕೊಂಡಿದ್ದ. ಅಲ್ಲಿ ಭೀಮಸೇನನ್ನು ಮಣಿಸ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಅದಕ್ಕಾಗಿ ಇಲ್ಲಿ ಬಂದು ಆತ ಈ ದುರ್ಭಾಷೆಯನ್ನು ರಚನೆ ಮಾಡಿದ. ಹೀಗೊಂದು ಉಲ್ಲೇಖ ಇಲ್ಲಿದೆ. ಕ್ರೋಧವಶರು ಅಂತ ಒಂದು ರಾಕ್ಷಸರ ಗುಂಪು. ಆ ಗುಂಪಿಗೆ ಸೇರಿದ ಮಹಾರಾಕ್ಷಸ ಇವನು, ಕುಬೇರನ ಭೃತ್ಯ. ಶಿವನ ವರದಿಂದ ಅಬದ್ಧನಾಗಿದ್ದ ಅವನೇನು ಮಾಡಿದ್ದ ಅಂದ್ರೆ ಒಮ್ಮೆ ಅಗಸ್ತ್ಯರ ಮೇಲೆ ಸೀನಿದ್ದಂತೆ. ಅದು ಆಕಾಶದಲ್ಲಿ ಹೋಗ್ತಾ ಇದ್ದ, ಆ ಸೀನಿದ್ದು ಅಗಸ್ತ್ಯರ ಮೇಲೆ ಹೋಗಿ ಬಿಟ್ಟು ಅಗಸ್ತ್ಯರು ಸಿಟ್ಟು ಮಾಡಿಕೊಂಡು ಆ ಅಗಸ್ತ್ಯರ ಶಾಪಕ್ಕೆ ಗುರಿಯಾದ. ಯಾರು ಗುರಿಯಾದ? ಕುಬೇರನ ಗುರಿಯಾದ. ನಿನ್ನ ಭೃತ್ಯ ಹೀಗೆ ಮಾಡಿದ್ನಲ್ಲ ಅಂತ ಅಗಸ್ತ್ಯರು ಕುಬೇರನ ಮೇಲೂ ಸಿಟ್ಟಾಗಿದ್ರು. ಆ ಕುಬೇರನ ಅಣತೆಯಂತೆ ಆ ಅಲಕಾಪುರಿ ಅಂತ ಕುಬೇರನ ನಗರ ಇದೆಯಲ್ಲ, ಅದರ ಸಮೀಪದಲ್ಲಿ ಒಂದು ಸರೋವರ, ಅಲ್ಲಿ 5 ವರ್ಣದ ಹೂಗಳು, 5 ವರ್ಣದ ಹೂಗಳದ್ದು ಸರೋವರ ಇದೆ. ಅದನ್ನು ಕಾಯ್ತಿದ್ದ ಅವನು. ಎಷ್ಟು ಸಂಖ್ಯೆ ಅಂದ್ರೆ 3 ಪದ್ಮಗಳ ಸಂಖ್ಯೆ.
ಪದ್ಮ ಅಂದ್ರೆ ಎಷ್ಟು ಕೇಳ್ಕೊಂಡು ಈಗ ನೆನಪಿಲ್ಲ, ಹೇಳಿದೆ ನಾನು ಹಿಂದೆ ಎಷ್ಟೋ ಸರಿ. ಶಂಖ, ಮಹಾಪದ್ಮ, ಪದ್ಮ, ಮಹಾಪದ್ಮ, ಕರ್ವ, ನಿಕರ್ವ ಅಂತಿಲ್ಲ. 3 ಪದ್ಮ ಸಂಖ್ಯೆಯ ರಾಕ್ಷಸರಿಗೆ ಆತ ನಾಯಕನಾಗಿದ್ದ. ಅವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ತಾವೇ ಬ್ರಹ್ಮ, ಜಗತ್ತು ಸುಳ್ಳು ಅಂತ ಹೀಗೆಲ್ಲ ಅಂತಿದ್ರು. ಅವ್ರನ್ನ ಭೀಮಸೇನ ಆಗ ವಾಗ್ವಾದದಲ್ಲಿ ಸೋಲಿಸಿದ್ದ. ನೆನ್ಪು ಮಾಡ್ಕೊಳ್ಳಿ, ಮುಂದೆ ಹೇಳುವಾಗ ಅಲ್ಲಿ ಅವರೆಲ್ಲ ಅದ್ವೈತದ ವಾದ ಮಾಡ್ತಿದ್ರು ಅಂತ ನಾನು ಹೇಳೋದಿಲ್ಲ, ಈಗ ಮಾತ್ರ ಹೇಳಿರ್ತೇನೆ. ಅವ್ರನ್ನೆಲ್ಲ ಭೀಮ ವಾಗ್ವಾದದಲ್ಲಿ ಸೋಲಿಸಿ ಮುಂದೆ ಗದಾಯುಧದಲ್ಲಿ ಸೋಲಿಸಿದ ಅಂತಿದೆ. ಅವನು ಕಲಿಯುಗದಲ್ಲಿ ಹುಟ್ಟಿ ಮಾಯಾಮತವನ್ನು ಪ್ರಸಾರ ಮಾಡಿದ. ಮತ್ತು ಮಹಾಭಾರತದಲ್ಲಿ ಆತ ಏಕಲವ್ಯ ಅನ್ನೋ ಹೆಸರಿನಿಂದ ಕೂಡ ಜನಿಸಿದ್ದ. ಇದು ತಾತ್ಪರ್ಯ ನಿರ್ಣಯದಲ್ಲಿ ಬರ್ತು. ಏಕಲವ್ಯ ಅಂತಿದ್ನಲ್ಲ, ಅರ್ಜುನನಿಗೆ ಸ್ಪರ್ಧೆಯಾಗಿ ಹೋರಾಟ ಮಾಡಬೇಕು ಅಂತಿದ್ದಲ್ಲ, ಆತ ದುರ್ಯೋಧನ ಸೈನ್ಯದಲ್ಲಿ ಇದ್ಕೊಂಡು ಹೋರಾಟ ಮಾಡಿದ್ದಲ್ಲ, ಅವನು ಇವನೇ ತಾತ್ಪರ್ಯ ನಿರ್ಣಯದಲ್ಲಿ ಮುಂದೆ ಬರ್ತದೆ. ಈ ಆಚಾರ್ಯರ ತಂದೆ ತಾಯಿಗಳ ಬಗ್ಗೆ ಒಂದು ಮಾತು ಕೂಡ ಹೀಗೆ ಉಲ್ಲೇಖಗೊಂಡಿದೆ ಅಂತ. ಅವ್ರು ಯಾರಂದ್ರೆ ಪೂರ್ವ ಜನ್ಮದಲ್ಲಿ ಅವರು ಪಾಂಡು ಮಹಾರಾಜರಾಗಿದ್ರು ಮತ್ತು ಭರದ್ವಾಜ ಮುನಿ ಕೂಡ ಆಗಿದ್ರು ಅಂತ ಕೆಲವು ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಅಂತೆ. ಪ್ರಬಂಧನಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಪಾಂಡು ಮಹಾರಾಜನ ಪತ್ನಿಯ ಹೊಟ್ಟೆಯಲ್ಲಿ ಭೀಮ ಹೇಗೆ ಹುಟ್ಟಿದ್ನ, ಹಾಗೆ ಈ ಮಧ್ಯಗೆ ಭಟ್ಟರ ಪತ್ನಿಯಲ್ಲಿ ಇವರು ಜನಿಸಿದ್ರು. ದೇವಗುರು ಈಗ ಇದು ಈ ಅಂಶವನ್ನು ಎಲ್ಲರೂ ಕೂಡ ಒಪ್ಪೋದಿಲ್ಲ, ಯಾವುದೋ ಕೆಲವು ಗ್ರಂಥಗಳಲ್ಲಿ ಬಂದಿದೆ ಅಂತ ಪ್ರಪಂಚನಾಚಾರ್ಯರು ಉಲ್ಲೇಖ ಮಾಡಿದ್ದಷ್ಟೆ. ಮತ್ತೆ ಮಧ್ವಾಚಾರ್ಯರಿಗೆ ಮಧ್ವ ಅಂತ ಹೆಸರು, ಶಂಕರಾಚಾರ್ಯರಿಗೆ ಶಂಕರಾಚಾರ್ಯ ಅಂತ ಹೆಸರು, ಶಂಕರ ಭಗವತ್ಪಾದರು ಅಂತ ಕರಿತೇವೆ ಅವ್ರನ್ನ. ಇವ್ರಿಗೆ ಈ ಹೆಸರು ಯಾಕೆ ಬಂತು, ಅವ್ರಿಗೆ ಆ ಹೆಸರು ಯಾಕೆ ಬಂತು ಅನ್ನೋದನ್ನು ಕೂಡ ಸಾಂದರ್ಭಿಕವಾಗಿ ಈಗ ಆಲೋಚನೆ ಮಾಡ್ಬೇಕು ನಾವು. ಮಧ್ವ ಅನ್ನೋ ಹೆಸರು ವೇದೋಕ್ತವಾದ ಹೆಸರಿದು. ಯದಿ ಮನು ಪ್ರತಿಭೋ ಮಧ್ವ ಆಧವೇ ಗುಹಾಸಂತಂ ಮಾತರಿಶ್ವ ಮಥಾಯತಿ. ಹಿಂದೊಂದು ಬಾರಿಯಿಂದ ಹೇಳಿದ್ದೆ, ಗುಹಾಸಂತಂ ಮಾತರಿಶ್ವ ಮಥಾಯತಿ. ಗುಹೆಯೊಳಗಿರುವಂತಹ ಭಗವಂತನನ್ನ ಮಾತರಿಶ್ವ, ಈ ಮುಖ್ಯ ಪ್ರಾಣ, ತನ್ನ ಪ್ರವಚನದ ಮೂಲಕ ಜನರಿಗೆಲ್ಲ ತಿಳಿಸ್ತಾನಂತೆ. ಇದು ಮಧ್ವಾಚಾರ್ಯರ ವರ್ಣನೆ. ಸರಿ, ವೇದೋಕ್ತವಾದಂಥ ಶಬ್ದ ಅದು. ಬಳಿಕಾ ಸೂಕ್ತದಲ್ಲಿ ಮತ್ತು ಪೌಮಾನ ಮಂಡಲದಲ್ಲಿ ಕೂಡ ಬಂದಿದೆ. ಇದೊಂದು ಶಬ್ದವನ್ನು ಮೇಲಿನ ಮೇಲೆ ಕೇಳಿರ್ತೀರಿ, ಮಾಧ್ವೀರ್ಗಾವೋ ಭವಂತುನಃ. ಅದಕ್ಕೇನರ್ಥ ಅಂದ್ರೆ ಮಾಧ್ವೀರ್ಗಾವ, ಮಧ್ವಾಚಾರ್ಯರ ಶಾಸ್ತ್ರಗಳು ನಮಗೆ ಸುಲಭವಾಗಿ ದೊರೆಯುವಂತಾಗಲಿ, ಅದು ನಮಗೆ ಪ್ರವಚನದ ಮೂಲಕ ಸಿಗುವಂತಾಗಲಿ ಅಂತ ಆ ಮಾತಿಗೆ ಅರ್ಥ. ಏನ ದೇವ ಪವಿತ್ರೇಣ ಆತ್ಮಾನಂ ಪುನಃ ಸದಾ ತೇನ ಸಹಸ್ರಾಧಾರೇಣ ಪಾವಮಾನ್ಯ ಪೂನಂತು ಮಾಂ ಅಂತ ಪವಮಾನದ ಒಂದು ಪರಿಶಿಷ್ಟ ಭಾಗ ಇದೆ. ಅದು ಯುಕ್ತಿ ಮಲ್ಲಿಕಾದಲ್ಲಿ ಕೆಲವು ಕಡೆ ಉಲ್ಲೇಖಗೊಂಡಿದೆ. ಇದಕ್ಕೆ ಸುಂದರವಾದಂತಹ ವೇದವಾಕ್ಯ ಅಂದ್ರೆ ಏನ ದೇವ ಪವಿತ್ರೇಣ ಆತ್ಮಾನಂ ಪುನಃ ಸದಾ. ಯಾವ ಸುದರ್ಶನ ಚಕ್ರವನ್ನ ದೇವತೆಗಳು ಕೂಡ ಮೈ ಮೇಲೆ ಧಾರಣೆ ಮಾಡಿಕೊಂಡು ತಮ್ಮನ್ನು ತಾವು ಪವಿತ್ರರನ್ನಾಗಿ ಮಾಡ್ಕೋತಾರೆ. ಈ ಪವಮಾನ ಮುಖ್ಯ ಪ್ರಾಣ ವಾಯು ತೇನ ಸಹಸ್ರಾಧಾರೇಣ 1000 ಅರಗಳುಳ್ಳಂತಹ ಸುದರ್ಶನ ಚಕ್ರದಿಂದ ನಮ್ಮನ್ನು ಪವಿತ್ರನನ್ನಾಗಿ ಮಾಡಲಿ. ಮತ್ತು ಪಾವಮಾನ್ಯ, ಪವಮಾನನ ಸೂಕ್ತಗಳು, ಪವಮಾನನ ಶಾಸ್ತ್ರಗಳು, 37 ಶಾಸ್ತ್ರಗಳೇನಿವೆ ಅವು ನಮ್ಮನ್ನು ಪವಿತ್ರನನ್ನಾಗಿ ಮಾಡಲಿ. ಹೀಗೆ ತಿಳ್ಕೋಬೇಕು. ಪವಮಾನ 4 ಅಧ್ಯಾಯಗಳು ಕೂಡ ಸೋಮ ರಸವನ್ನ, ಸೋಮ ಅಂತ ಯಜ್ಞದಲ್ಲಿ ಒಂದು ಬಳ್ಳಿ ಹಿಂಡುತ್ತಾರೆ, ಹಿಂಡಿ ಆ ರಸವನ್ನ ಯಜ್ಞದಲ್ಲಿ ಹೋಮ ಮಾಡ್ತಾರೆ. ಹಾಗಂತ ಸಾಯಣ ಭಾಷೆಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಪವಮಾನ ಮಂಡಲ, ಅದು ಪೂಯಮಾನ ಮಂಡಲ ಅಂತ ಒಂದು ದೊಡ್ಡ ಮಂಡಲ, ಅದು ಅದನ್ನು 1108 ಮಂತ್ರಗಳು. ಅದರ ಪೈಕಿ ಸುಮಾರು 600 ಮಂತ್ರಗಳೇನಿವೆ ಪವಮಾನ ಸೂಕ್ತಗಳು ಅಂತ ಕರೆಸ್ಕೊತವೆ. ಆ ಪವಮಾನ ಸೂಕ್ತಗಳಿಗೆಲ್ಲ ಮುಖ್ಯ ಪ್ರಾಣ ಪರವಾಗಿ ಅರ್ಥ ನಾವು ಹೇಳಿದರೆ, ಸಾಯಣ ಭಾಷೆಯಲ್ಲಿ ಅದಕ್ಕೆ ಸೋಮರಸ ಪರವಾಗಿ ಅರ್ಥ ಹೇಳಿದ್ದಿದೆ. ಇಲ್ಲಿ ಅಂತ ಅವರು ಆ ಅರ್ಥ ಹೇಳ್ತಾರೆ. ನಾವು ಪವಮಾನನ ಮುಖ್ಯ ಪ್ರಾಣನ ಪರವಾಗಿ ಅರ್ಥ ಹೇಳ್ತೀವಿ. ಪವಮಾನ ಸೂಕ್ತಗಳು, ಪವಮಾನನ ಶಾಸ್ತ್ರಗಳು ನಮ್ಮನ್ನು ಕಾಪಾಡಲಿ ಅಂತ ಆ ಪವಮಾನ ಪರಿಶಿಷ್ಟವಾದ ಅರ್ಥ ಅದು. ಅದಕ್ಕಾಗಿ ಅವರಿಗೆ ಪವಮಾನ ಅಂತ ಕೂಡ ಹೆಸರು, ಯಾಕಂದ್ರೆ ಎಲ್ಲವನ್ನು ಪವಿತ್ರಗೊಳಿಸೋರಾದ್ರಿಂದ. ಮಧ್ವ ಅಂತ ಯಾಕೆ ಹೆಸರು ಅಂದ್ರೆ, ಮಧು ಅಂದ್ರೆ ಪರಮಾತ್ಮನ ಹೆಸರು, ಆ ಪರಮಾತ್ಮನ ತಿಳಿಸೋರು. ವ ಅಂದ್ರೆ ವಾಗತಿ ಗಂಧನಯೋಹ ಅಂತ ಧಾತು. ಪರಮಾತ್ಮನನ್ನ ತಿಳಿಸಬಲ್ಲಂತಹ ಶಾಸ್ತ್ರವನ್ನು ರಚನೆ ಮಾಡಿದವರು ಅನ್ನೋ ಕಾರಣಕ್ಕಾಗಿ ಅವರು ಮಧ್ವರು. ಈಗ ಮಧ್ವಾಚಾರ್ಯ ಮೂಲ ಹೆಸರೇನು, ಆಮೇಲೆ ಅವ್ರಿಗೆ ಆಶ್ರಮ ನಾಮ ಏನು, ಈ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡ್ಕೊಂಡಾಗ ಅವರಿಗೆ ಬಂದ ಹೆಸರೇನು, ಅವ್ರು ತಮ್ಮನ್ನು ತಾವು ಕರ್ಕೊಂಡ ಹೆಸರೇನು, ಇದು ಸ್ವಲ್ಪ ಎಲ್ಲರಿಗೂ ಗೊತ್ತಿರೋದಿಲ್ಲ. ಅದು ಅಂದ್ರೆ ಒಂದು ಓದೋರು ಎಲ್ಲರಿಗೂ ಗೊತ್ತಿರ್ತದೆ. ಮಧ್ವರು ಗುರುಗಳು ಅಚ್ಯುತ ಪ್ರಜ್ಞರು,
ಅದು ಅಚ್ಯುತ ಪ್ರೇಕ್ಷರು ಅನ್ಬಾರ್ದು, ಪ್ರಜ್ಞರು ಅನ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಪ್ರಜ್ಞೆ ಅಂದ್ರು ಪ್ರೇಕ್ಷ ಅಂದ್ರು ಒಂದೇ ಅರ್ಥ, ಅದೇನೇ ಇಲ್ಲಿ. ಅವರು ಅಚ್ಯುತ ಪ್ರಜ್ಞರು, ಅವ್ರ ಶಿಷ್ಯರು ಪೂರ್ಣ ಪ್ರಜ್ಞರು. ಹಾಗಾಗಿ ಸನ್ಯಾಸ ತಗೊಂಡಾಗ ಅವ್ರಿಗೆ ಸಿಕ್ಕ ಹೆಸರು ಪೂರ್ಣ ಪ್ರಜ್ಞರು. ಸನ್ಯಾಸ ತಗೊಂಡು ಸ್ವಲ್ಪ ದಿವಸ ಆದ್ಮೇಲೆ ಪಟ್ಟಕ್ಕೆ ಬರ್ತಾರಲ್ಲ, ಪಟ್ಟಾಧಿಕಾರ ಸ್ವೀಕಾರ ಮಾಡುವಂತಿರ್ತವಲ್ಲ, ಪಟ್ಟಾಧಿಕಾರ ಸ್ವೀಕಾರ ಮಾಡಿದಾಗ ವೇದಾಂತ ವಿದ್ಯಾ ನಿರಾಜ್ಯ ಪಾಲನೆ ಸಂಕಲ್ಪಮಾನೋ ಗುರುಣಾ ಗರೀಯಸಿ ಅದಭ್ರತೇತ ಅಭಿಷಿಚ್ಯತೆ ಪುರ ಆನಂದ ತೀರ್ಥೇಚ ಪದಂ ಗುರೂರಿತಂ ಬಭೂವ ನಾಮ್ನಾಪ್ ಪರಮಾನ ನಾಮ್ನಾಪ್ ಅನುರೂಪ ರೂಪಕಂ ಅಂತ ಸುಮಧ್ವಿಜದ 5ನೇ ಸರ್ಗದ ಶ್ಲೋಕ ಅದು. ವೇದಾಂತ ಸಾಮ್ರಾಜ್ಯದಲ್ಲಿ ಗುರುಗಳು ತಮ್ಮ ಶಿಷ್ಯನನ್ನು ಕೂರಿಸಿ ಪಟ್ಟಾಭಿಷೇಕ ಮಾಡುವಾಗ ಆನಂದ ತೀರ್ಥ ಅಂತ ಹೆಸರಿಟ್ಟರು. ಅದು 2ನೇ ಹೆಸರು. ಮೂಲತಃ ಪೂರ್ಣ ಪ್ರಜ್ಞೆ ಅಂದ್ರೆ ಪೂರ್ಣವಾದ ಜ್ಞಾನ ಇದ್ದವರು, ದಶಪ್ರಮತಿ ಅಂದ್ರು ಅದೇ. ಆಮೇಲೆ ಆನಂದ ತೀರ್ಥ ಅಂದ್ರೆ ತೀರ್ಥ ಅಂದ್ರೆ ಶಾಸ್ತ್ರ, ಆನಂದಕರವಾದಂತಹ ಶಾಸ್ತ್ರವನ್ನ, ಸಜ್ಜನರಿಗೆ ಆನಂದಕರವಾದಂತಹ ಶಾಸ್ತ್ರವನ್ನ ಕೊಟ್ಟದ್ರಿಂದ ಅವರು ಆನಂದ ತೀರ್ಥರು. ಅವರೇ ಮುಂದೆ ಮಧ್ವ ಅಂತ ತಮ್ಮನ್ನು ತಾವು ಕರ್ಕೊಂಡ್ರು. ವೇದದ ಅರ್ಥ ಎಲ್ಲರಿಗೂ ಗೊತ್ತಿರಲಿಲ್ಲ ಉಳಿದವರಿಗೆ, ಅವ್ರ ಶಿಷ್ಯರಿಗೆ. ಮಧ್ವ ಅಂತ ಬೈತಾಸೂಕ್ತದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಏನ್ ಬರ್ತದಲ್ಲ, ಅದು ನನ್ನನ್ನೇ ಹೇಳುವಂಥದ್ದು. ಈ ಋಗ್ವೇದವನ್ನೆಲ್ಲ ಜಾಲಾಡಿದ್ರೆ ಸುಮಾರು 21 ಕಡೆ ಮಧ್ವ ಅಂತ ಹೆಸರು ಬರ್ತದೆ ಅಂತ ಒಂದ್ ಕಡೆ ಎಲ್ಲೋ ನಾನು ಓದಿದ್ದೆ, ಕೇಳಿದ್ದೆ. ಮುಂದಿನ ಕಡೆ ಎಲ್ಲರೂ ಬಂದಾಗ ಅದನ್ನು ಹೇಳ್ತೇನೆ. ಅದಕ್ಕಾಗಿ ಮೂಲತಃ ಪೂರ್ಣ ಪ್ರಜ್ಞರು, ಆಮೇಲೆ ಆನಂದ ತೀರ್ಥರು, ಮಧ್ವರು ಅಂತ ಅವ್ರು ತಮ್ಮನ್ನು ಕರ್ಕೊಂಡ್ರು. ಅದಕ್ಕಾಗಿ ಅದನ್ನು ಮುಂದೆ ಮಾಧ್ವೇರ ಅಂತ ಕರೆದದ್ದು ಆ ದೃಷ್ಟಿಯಿಂದಲೇ. ಮಧ್ವಿತ್ ಆನಂದ ಬುದ್ಧಿಷ್ಟ ವೇದ ತೀರ್ಥಂ ಉದಾಹೃತಂ. ಮಧು ಅಂದ್ರೆ ಆನಂದಕರವಾದದ್ದು, ಆನಂದಕರವಾದ ತೀರ್ಥವನ್ನು ಕೊಟ್ಟದಕ್ಕಾಗಿ ಅವರೇ ಮಧ್ವರು, ಅವರೇ ಆನಂದ ತೀರ್ಥರು. ಮೆರೆದರು. ಹೇಗೆ ಮೆರೆದರು ಅಂತಂದ್ರೆ, ಅದು ಪೀಠೆ ರತ್ನೋಪಕ್ಲಿಪ್ತೆ ಋಷಿ ರುಚಿಮಣಿ ಜ್ಯೋತಿಕಾಸನ್ನಿ ಸಣ್ಣಂ ಅಂತ ವಾಯುಸ್ತುತಿ. ರತ್ನಖಚಿತವಾದ ಪೀಠದಲ್ಲಿ ದೇವತೆಗಳ ಸೇವೆಯನ್ನು ಸ್ವೀಕಾರ ಮಾಡ್ತಾ ಅವರು ಮೆರೆದರಂತೆ. ಅದು ವಾಯುಸ್ತುತಿಯ ಅರ್ಥ. ಅದು ಚತುರ್ದಶ ಲೋಕದಲ್ಲಿ ಅವರು ಮೆರೆದರು. ಅದಕ್ಕಾಗಿ ಅವರನ್ನ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಪ್ರಾಂತವೋಸ್ಮಾನ್ ಪುನಂತು. ತ್ರೈಲೋಕ್ಯಾಚಾರ್ಯ ಅಂತ ಮಧ್ವಾಚಾರ್ಯರ ಪಾದ ಧೂಳಿಗಳು ನಮ್ಮನ್ನ ಪವಿತ್ರವನ್ನಾಗಿ ಮಾಡಲಿ ಅಂತ ಕೇಳ್ಕೊಂಡಿದ್ದಾರೆ. ಹೀಗೆ ಮೆರೆದ ಅಪ್ರತಿಮ ಅಸದೃಶವಾದ ಜ್ಞಾನ ಅವ್ರದ್ದು, ಅಸದೃಶವಾದ ಪರಾಕ್ರಮ. ಹೀಗೆ ಅದು ಮಧ್ವಾಚಾರ್ಯರದು. ಮಧ್ವಾನ ಶಬ್ದಕ್ಕೆ ಅರ್ಥ ಹೇಳಿದೆ. ಶಂಕರ ಅನ್ನೋದು ಕೂಡ ಅರ್ಥ ಹೇಳಬೇಕು. ಶಂಕರಾಚಾರ್ಯರು ಹೇಗೆ ಮಣಿಮಂತ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ಶಂಕರರು ಮೂಲತಃ ಶಂಕರರು, ಶಂಕರ ಅಂತ. ಮಧ್ವಾನ ಶಬ್ದಕ್ಕೆ ಅರ್ಥ ನೋಡಿದ್ವಲ್ಲ. ಶಂಕರ ಅಂದ್ರೆ ಏನು? ಶಂ ಅಂದ್ರೆ ಸಂತೋಷ, ಕರ ಅಂದ್ರೆ ಕೊಡುವಂಥವ್ರು. ರುದ್ರನಿಗೆ ಶಂಕರ ಅಂತ ಯಾಕೆ ಹೆಸರು ಅಂದ್ರೆ ಸಂತೋಷವನ್ನು ಕೊಡುವವನು ಎಲ್ಲರಿಗೂ, ಆದ್ದರಿಂದ ಆತ ಶಂಕರ. ಅವನ ಅವತಾರರೇ ಇವರಾದ್ರಿಂದ ಇವರು ಕೂಡ ಶಂಕರರೇ. ಆದ್ರೆ ಎಷ್ಟೋ ಜನ ಅದ್ವೈತಿಗಳು ಕೂಡ ಶಂಕರಾಚಾರ್ಯರಿಂದ ರುದ್ರನ ಅವತಾರ ಅಂತ ಒಪ್ಲಿಕ್ಕೆ ತಯಾರಿಲ್ಲ. ಕೆಲವರು ಒಪ್ತಾರೆ, ಅವರಲ್ಲಿ ಮತಭೇದ ಅಷ್ಟೇ, ಅದೇನೇ ಇರಲಿ. ಶಂಕರನ ಅವತಾರ ರುದ್ರಾಧ್ಯಾಯದಲ್ಲಿ ನಮಸ್ಕ ಪದ್ದಿನೇ ಚ ವ್ಯುಕ್ತ ಕೇಶಾಯ ಚ ಅಂತ ಒಂದು ಮಾತಿದೆ. ವ್ಯುಕ್ತ ಕೇಶ ಅಂದ್ರೆ ತಲೆ ಬೋಳಿಸಿದವು ಅಂತ ಅರ್ಥ. ರುದ್ರ ತಲೆ ಬೋಳಿಸೋದು ಯಾವಾಗ? ಯತಿಯಾಗಿ ಹುಟ್ಟಿದಾಗ, ಶಂಕರನಾಗಿ ಹುಟ್ಟಿದಾಗ ರುದ್ರ ತಲೆ ಬೋಳಿಸಿದ್ದ. ಹಾಗಾದ್ರೆ ಈಗ ಶಾಂಕರ ಭಾಷ್ಯವನ್ನು ಬರೆದ್ರಲ್ಲ, 32 ವರ್ಷ ಇದ್ದು 4 ಕಡೆಗಳಲ್ಲೂ ಪೀಠವನ್ನು ಸ್ಥಾಪನೆ ಮಾಡಿ ಹೋದ್ರಲ್ಲ, ಆ ದೇಹದಲ್ಲಿ 2 ಜೀವಗಳಿದ್ದವು. ರಾವಣಾದಿಗಳಲ್ಲಿ ಜಯ ವಿಜಯರು ಇದ್ರಲ್ಲ, ಹಾಗೆ ದುಷ್ಟ ಜೀವನೂ ಒಬ್ಬನಿದ್ದಲ್ಲ. ಶಂಕರಾಚಾರ್ಯ ದೇಹದಲ್ಲಿ 2 ಜೀವಗಳಿದ್ದವು. ಇದು ನಾವು ಎಲ್ಲ ಕಡೆ ಹೇಳುವಂತಿಲ್ಲ, ನಮ್ಗೆ ಗೊತ್ತಿರಲಿಲ್ಲ. 2 ಜೀವಗಳು ಯಾವುದು ಅಂದ್ರೆ, ಒಂದು ಸ್ವಯಂ ಶಿವನೇ, 2ನೇ ಜೀವ ಅಂದ್ರೆ ಈ ಮಣಿಮಾನ್, ಜೀವದ್ವಯಾವೇಶ ಅಂತ ಅದಕ್ಕಾಗಿ ಹೇಳ್ತಾರೆ. ಶಂಕರ ಅಲ್ಲಿ ಯಾಕೆ ಸೇರ್ಕೊಂಡಿದ್ದ ಶಿವ ಅಂದ್ರೆ, ಅದು ಭಗವಂತನೇ. ಶಿವ ಮತ್ತು ವಿಷ್ಣು ಇಬ್ರು ಕೂಡ ಆಲೋಚನೆ ಮಾಡಿದ್ರಲ್ಲ, ನಾವಿಬ್ರು ಸೇರಿ ಸಮುಗ್ಧವಾದಂತಹ ಸಂಕೀರ್ಣವಾದ ಶಾಸ್ತ್ರವನ್ನು ರಚನೆ ಮಾಡೋಣ, ತಿಳಿಯೋರು ಮಾತ್ರ ತಿಳಿಯಲಿ, ತಿಳಿದೇ ಇದ್ದವರಿಗೆ ಭ್ರಾಂತಿ ಬರಲಿ ಅಂತ ಮಾಡಿದ್ರಲ್ಲ, ಅಂತ ಒಂದು ಆಲೋಚನೆ ಇದೆ. ಶಿವ ಅದರಂತೆ ಪಾಶುಪಟ ಜಾಗಮಗಳನ್ನು ರಚನೆ ಮಾಡಿದ ಮೂಲ ರೂಪದಲ್ಲಿ. ಇಲ್ಲಿಯೂ ಹುಟ್ಟಿ ಅದ್ವೈತ ಶಾಸ್ತ್ರವನ್ನು ರಚನೆ ಮಾಡಿದ. ಸ್ವಯಂ ವಿಷ್ಣು ಕೂಡ ಬುದ್ಧನಾಗಿ ಜನಿಸಿದ್ನಲ್ಲ, ಶಂಕರ ಇಲ್ಲಿ ಶಂಕರನಾಗಿ ಜನಿಸಿದ. ಅವನಿಗೆ ಮಣಿಮಂತ ಅಂತ ರಾಕ್ಷಸನು ಇದ್ದಿದ್ದರಿಂದ ಆ ದುಷ್ಟಶಾಸ್ತ್ರವನ್ನು ರಚನೆ ಮಾಡಿದ್ದ ದುಷ್ಫಲ ಆ ಮಣಿಮಂತನಿಗೆ, ಸತ್ಫಲ ಶಂಕರನಿಗೆ ಭಜಗೋವಿಂದಂ ಅಂತ ಅದ್ಭುತವಾದ ಸ್ತೋತ್ರ ಇದನ್ನೆಲ್ಲ ರಚನೆ ಮಾಡುವಂಥ ಪ್ರೇರಣೆ ಹೇಗೆ? ಒಳಗೆ ಸಜೀವ ಇದ್ದಿದ್ದರಿಂದ. ಈ ಕಡೆ ದುರ್ಜೀವವೂ ಇತ್ತು, ಅದು ಅಹಂ ಬ್ರಹ್ಮಾಸ್ಮಿ ಅಂತಿತ್ತು, ಜಗನ್ಮಿಥ್ಯಾ ಅಂತಿತ್ತು. ರಾವಣ ಆನಂದ ರಾಮಾಯಣದಲ್ಲಿ ಬಂದಿತ್ತು, ಅಲ್ಲೂ 2 ಜೀವಗಳು ಇತ್ತು. ಸಜ್ಜೀವದ ಪ್ರಚೋದನೆ ಇದ್ದಾಗ
ಸೀತೆ ನನ್ನ ತಾಯಿ ಅಂತಿದ್ದ ಅವನು. ದುರ್ಜೀವನ ಪ್ರಚೋದನೆ ಇದ್ದಾಗ ಅವಳನ್ನು ಕಾಮಿಸ್ಬೇಕು, ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಅಂತಿದ್ದ. ಇದು ಆನಂದ ರಾಮಾಯಣದಲ್ಲಿ ಬಂದಿತ್ತು, ಬೇರೆ ರಾಮಾಯಣದಲ್ಲಿ ಬಂದಿರಲಿಲ್ಲ. ಅಂಥದ್ದೇ ವಿಲಕ್ಷಣವಾದಂಥ ಒಂದು ಸ್ವರೂಪ ಇದೆ. ಇದು ಹೀಗಾಗಿ ಅಂತ ಒಂದು ಅನಿಸ್ತದೆ. ಆಧುನಿಕ ಮನೋವಿಜ್ಞಾನದಲ್ಲಿ ಕೂಡ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಎಲ್ಲರೂ ಓದಿರ್ತೀರಿ ನೀವು, ದ್ವಂದ್ವ ವ್ಯಕ್ತಿತ್ವ ಅಂತ. ಇದ್ದಕ್ಕಿದ್ದಂತೆ ಒಳ್ಳೆ ಮಾತುಗಳನ್ನ ಆಡೋದು, ಒಂದೆರಡು ದಿವಸ ಒಳ್ಳೆಯವನಾಗಿ ಬದುಕೋದು, ಮಧ್ಯೆ ಇದ್ದಕ್ಕಿದ್ದಂತೆ ದುರಾತ್ಮನಾಗಿ ಬದುಕೋದು, ಇದನ್ನ ನೋಡ್ತೇವೆ ನಾವು. ಇದು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಮನೋವಿಜ್ಞಾನದಲ್ಲಿ ಹೇಳೋದು ಅತಿ ತೀವ್ರವಾದಂಥ ದ್ವಂದ್ವ ವ್ಯಕ್ತಿತ್ವ ಇದ್ದವ್ರಿಗೆ ಹೇಳ್ತಾರೆ. ಹಾಗೆ ನೋಡಿದರೆ ಇಂಥ ದ್ವಂದ್ವ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತದೆ. ಕೆಲವು ಒಳ್ಳೆ ಆಲೋಚನೆ ಮಾಡಿದಾಗ, ಒಳ್ಳೆ ಪ್ರೇರಣೆ ಇದ್ದಾಗ ಹಾಗೆ ಮಾಡ್ತೇವೆ, ಮಾಡಿದ್ವಲ್ಲ. ಹಾಗೆ ಒಳ್ಳೆ ಕೆಲಸ, ಒಳ್ಳೆ ವ್ಯಕ್ತಿತ್ವದ ಪ್ರೇರಣೆ ಇದ್ರೆ ಒಳ್ಳೆ ಕೆಲಸಗಳು, ದುಷ್ಟ ವ್ಯಕ್ತಿತ್ವದ ಪ್ರೇರಣೆ ಇದ್ದಾಗ ದುಷ್ಟ ಕೆಲಸಗಳು. ಅದಕ್ಕಾಗಿ ಅವರು ಶಂಕರರು ಹೋಗಿ ಸಂಕರರು ಆದರು. ನಮ್ಮಲ್ಲಿ ಅವರನ್ನ ಸಂಕರ ಅಂತ ಕರೀತಾರೆ ಸುಮಧ್ವೀರ್ಯದಲ್ಲಿ. ಯಾಕೆ ಸಂಕರ ಅಂತ ಕರೀತಾರೆ ಅಂದರೆ ಅವ್ರನ್ನೆಲ್ಲ ಕಲಬೆರಕೆ ಮಾಡಿಬಿಟ್ರಂತ. ನೀವು ಸಾಂಕರ್ಯ ಅಂತ ಕರಿತಿರ್ತೀವಲ್ಲ, ಜಾತಿಯ ಸಾಂಕರ್ಯ, ಕಲಬೆರಕೆ. ಹಾಗೆ ಈ ಶಂಕರಾಚಾರ್ಯರು ಎಲ್ಲರನ್ನು ಸೇರಿಸಿ ಕಲಬೆರಕೆ ಮಾಡಿಟ್ಬಿಟ್ರು. ಹೌದು, ಅದಕ್ಕಾಗಿ ಅವರು ಶಂಕರರಲ್ಲ ಸಂಕರರು ಅಂತ ಅವರನ್ನ ಸುಮಧ್ವೀರ್ಯದಲ್ಲಿ ಹೇಳಿದ್ದಿದೆ. ಇನ್ನೊಂದು ಸಂಗತಿ ಅಂತ ಇಲ್ಲೇ ಹೇಳ್ತೇನೆ. ಹಿಂದೂ ಸಂಸ್ಕೃತಿನ, ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿದ್ರು ಶಂಕರಾಚಾರ್ಯರು. ಹೌದು, ಇದೆಲ್ಲರಿಗೂ ಗೊತ್ತಿದ್ದೆ. ಇದಕ್ಕಿಂತ ಪೂರ್ವಭಾವಿಯಾಗಿ ಕುಮಾರನ ಭಟ್ಟ ಅಂತ ಒಬ್ಬ ಇದ್ದ. ಅವನು ಇವ್ರಿಗಿಂತ ಮೊದಲೇ ಇದ್ದ, ಮೀಮಾಂಸಕ. ಅವನು ಕುಮಾರನ ಭಟ್ಟನ ಹೆಸರು ನಾವು ಇವತ್ತು ನೆನಪು ಮಾಡ್ಕೊಳ್ಬೇಕು. ಆದರೆ ಇತಿಹಾಸದಲ್ಲಿ ಏನೇನೋ ಸ್ವಲ್ಪ ಅಸ್ತವ್ಯಸ್ತವಾಗಿರ್ತಾವಲ್ಲ, ಹಾಗಾಗಿ ಶಂಕರಾಚಾರ್ಯರಿಗೆ, ರಾಮಾನುಜರಿಗೆ, ಮಧ್ವರಿಗೆ ಎಷ್ಟು ಮಾನ್ಯತೆ ಸಿಕ್ಕಿದೆಯೋ ಅಷ್ಟು ಕುಮಾರನ ಭಟ್ಟನಿಗೆ ಸಿಗಲಿಲ್ಲ. ಬೇರೆ ಪ್ರತ್ಯೇಕ ಯಾರೋ ಒಬ್ಬ ಅವನೇನು ಆತ ಅನ್ನೋ ಕಾರಣಕ್ಕಾಗಿ ಸಿಕ್ತು. ಆತ ಯಾವುದೋ ದೇವಾಂಶ ಇದ್ದಿರ್ಲಿಕ್ಕಿಲ್ಲ. ಆತ ಮಾಡಿದ ಕೆಲಸವನ್ನು ಅವ್ನು ನೆನಪು ಮಾಡ್ಕೊಳ್ಬೇಕು. ಶಂಕರಾಚಾರ್ಯರಿಗೆ ಮಾನ್ಯತೆ ಸಿಕ್ಕಿದ್ರೆ ಅವನಿಗೆ ಸಿಗಲಿಲ್ಲ. ಯಾಕೆ ಅಂತಂದ್ರೆ ಆಗಿನ ಕಾಲದಲ್ಲಿ ಬೌದ್ಧ ಮತಕ್ಕೆ ರಾಜಾಶ್ರಯ ಇತ್ತು. ಎಲ್ಲ ಬೌದ್ಧರೇ ಪ್ರಾಬಲ್ಯ, ವೈದಿಕರು ಅಂತ ಹೇಳ್ಕೊಂಡು ಓಡಾಡೋದೇ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಕುಮಾರನ ಭಟ್ಟ ಏನು ಮಾಡಿದಂತೆ, ತಾನು ಬೌದ್ಧನ ವೇಷ ಧಾರಣೆ ಮಾಡಿ ನಲಂದಾ ವಿಶ್ವವಿದ್ಯಾನಿಲಯಕ್ಕೆ ಹೋದ. ನೀನು ಯಾರು, ಬ್ರಾಹ್ಮಣನೋ ಅಂತ ಅವ್ರಿಗೆ ಸಂಶಯ. ಇಲ್ಲ, ನಾನು ಬೌದ್ಧ ಅಂತ. ಪೂರ್ಣ ಬೌದ್ಧ ಸಿದ್ಧಾಂತವನ್ನೆಲ್ಲ ಅಭ್ಯಾಸ ಮಾಡಿದ. ಕೊನೆಗೊಂದು ದಿವಸ ಅದು ಅಲ್ಲಿಂದ ಅವನನ್ನು ಕಳಿಸೋ ಪ್ರಸಂಗ ಬಂತಲ್ಲ, ಏನಾದರೂ ಗುರುದಕ್ಷಿಣೆ ಏನಾದರೂ ಕೊಡ್ತೀಯ ಗುರುಗಳಿಗೆ ಅಂತ ಅವ್ರು ಕೇಳಿದ್ರೆ, ಏನೂ ಗುರುದಕ್ಷಿಣೆ ಇಲ್ಲ, ನಾನು ಮೂಲತಃ ಬೌದ್ಧ ಅಲ್ಲ, ನಾನು ಸನಾತನ ವೈದಿಕ, ನಿಮ್ಮನ್ನೆಲ್ಲ ಖಂಡನೆ ಮಾಡ್ತೇನೆ, ಈಗ ಅದೇ ನಿಮ್ಗೆ ಕೊಡೋ ಗುರುದಕ್ಷಿಣೆ ಅಂತ ಇದು ಎದ್ದು ನಿಂತ್ಬಿಟ್ಟ. ಅವ್ರಿಗೆ ಕ್ರೋಧ ಬಂತು. ಇವನನ್ನ ಪರ್ವತಕ್ಕೆ ತೊಗೊಂಡೋಗಿ ಆ ಪರ್ವತದ ತಂದು ಹಾಕಿಬಿಡ್ದೆ ಇವನ್ನ ಅಂತ ಅವ್ರು ತಯಾರಾದ. ಇವನೇನಂದ, ನೀವ್ಯಾಕೆ ನನ್ನನ್ನು ಕೆಳಗೆ ಹಾಕಬೇಕು, ನಾನೇ ಕೆಳಗೆ ಹಾಕ್ತೇನೆ, ವೇದಗಳು ಪ್ರಮಾಣ ಆಗಿದ್ದರೆ ನನಗೇನೂ ಆಗೋದಿಲ್ಲ ಅಂತ. ಅವನು ಬೌದ್ಧರು ವೇದಗಳನ್ನು ಅಪ್ರಮಾಣ ಅಂತಾರೆ, ನಾನು ಕೆಳಗೆ ಹಾರಬೇಕು ಅಂತ ನಾನೇ ಹಾರ್ತೇನೆ ಅಂತ ಹಾರಿದ. ಅವು ಕಥೆಗಳು ಕೆಲವೆಲ್ಲ ವದಂತಿಗಳು. ವೇದಗಳು ಪ್ರಮಾಣ ಆಗಿವೆ, ಹಾಗಾಗಿ ನಾನು ಕೆಳಗೆ ಹಾರ್ತೀನಿ, ನನಗೇನು ಆಗೋದಿಲ್ಲ ಅಂತ ಆತ ಅಂದಿದ್ರೆ ಅವ್ನಿಗೆ ಏನೂ ಆಗ್ತಿರ್ಲಿಲ್ಲಂತೆ. ವೇದಗಳ ಪ್ರಮಾಣ ಆಗಿದ್ದರೆ ಅನ್ನಲ್ಲ, ಅದಕ್ಕೆ ಕೆಳಗೆ ಬಿದ್ದ ಒಂದು ಕಣ್ಣು ಹೋಯ್ತಂತೆ ಅವನು. ಅದಕ್ಕಾಗ ಮತ್ತೆ ಪರ್ವತದ ಮೇಲೆ ಹತ್ತಿ ವೇದಗಳ ಪ್ರಮಾಣ ಆಗಿವೆ, ನನಗೆ ಇನ್ನೊಂದು ಕಣ್ಣು ಬರಲಿ ಅಂತ ಮತ್ತೊಮ್ಮೆ ಹಾರಿದ್ದಂತೆ. ಎರಡೂ ಕಣ್ಣು ಬಂದು. ಮುಂದೆ ಆತ ಏನು ಮಾಡಿದ ಅಂದರೆ, ಇದು ಗೊತ್ತಿರಬೇಕು, ಗೋವಿಂದಾಚಾರ್ಯ ಒಂದು ಕಡೆ ಉಲ್ಲೇಖ ಮಾಡಿದ್ದಂತೆ, ಭಾರತಾದ್ಯಂತ ಸಂಚಾರ ಮಾಡಿದ, ಪ್ರತಿಯೊಬ್ಬ ರಾಜನ ಕಡೆ ಹೋಗ್ತಿದ್ದ. ನಿಮ್ಮಲ್ಲಿ ಬೌದ್ಧ ಪಂಡಿತರಿದ್ದೆ ಕರೀರಿ ವಾದಕ್ಕೆ ಪಣ ಏನು, ನಾನು ಸೋತ್ರೆ ನಾನು ದೇಶ ಬಿಟ್ಟು ಓಡಿ ಹೋಗ್ತೇನೆ, ಆ ಬೌದ್ಧ ಪಂಡಿತ ಸೋತ್ರೆ ಆತ ದೇಶ ಬಿಟ್ಟು ಓಡಿ ಹೋಗ್ಬೇಕು. ಹೀಗೆಲ್ಲ ಕಡೆ ಸಂಚಾರ ಮಾಡಿ ಅವ್ರನ್ನೆಲ್ಲ ಎಲ್ಲಿಗೆ ಓಡಿಸಿದ ಅಂದರೆ ಚೈನಾ, ಜಪಾನು, ಬರ್ಮಾ, ಆಮೇಲೆ ಸಿಂಹಳ, ಇಲ್ಲೆಲ್ಲ ಕಡೆ ಓಡಿಸಿದೆ. ಹಾಗಾಗಿ ಬೌದ್ಧರು ಇವತ್ತು ಅಲ್ಲಿದ್ದಾರೆ, ಇಲ್ಲಿಲ್ಲ ಹೆಚ್ಚು. ಇದರಲ್ಲೆಲ್ಲೋ ಬಿಹಾರದಲ್ಲಿ ಕೆಲವು ಅಲ್ಪಸಂಖ್ಯೆಯಲ್ಲಿ ಇರಬಹುದು. ಅಂತೂ ಈ ಹಿಂಸೆ ಮಾಡಲಿಲ್ಲ. ಇದನ್ನು ಗಮನಿಸಿ, ಯಾರೋ ಕೆಲವರು ಮುಸಲ್ಮಾನರು, ಕ್ರೈಸ್ತರವರು ಖಡ್ಗವನ್ನು ಹಿಡ್ಕೊಂಡು ಆ ಮೂಲಕ ಹಿಂಸೆ ಮಾಡಿದನ್ನೆಲ್ಲ ಓಡಿಸಿದ್ರು. ತಮ್ಮವರನ್ನಾಗಿ ಮಾಡ್ಕೊಂಡ್ಬಿಟ್ರು, ಮತಾಂತರ ಮಾಡಿದ್ರು. ಇವ್ರು ಹಾಗೆ ಮಾಡಲಿಲ್ಲ. ನೀವು ಬೌದ್ಧರು, ನೀವು ಗೆದ್ದರೆ ನೀವು ಇಲ್ಲಿರಿ, ನಾನು ಗೆದ್ದರೆ ನಾನು ಇರ್ತೀನಿ, ನೀವು ಹೋಗಬೇಕು ಅಂತ ಮಾಡಿದ್ನಂತೆ. ಅಂತೂ ಹೀಗೆ ಸನಾತನ ಧರ್ಮವನ್ನು ಎತ್ತಿಹಿಡಿಯೋದ್ರಲ್ಲಿ ದೊಡ್ಡ ಪಾತ್ರ ಕುಮಾರಿಲ ಭಟ್ಟಂದು. ಕುಮಾರಿಲ ಭಟ್ಟ ತನ್ನ ಅವಸಾನ ಕಾಲದಲ್ಲಿದ್ದಾಗ ಶಂಕರವನ್ನು ಕಾಣಿಸ್ಕೊಂಡಿರೋದು, ಇದು ಕೂಡ ಗಮನಿಸಬೇಕು. ಅವನು ವೈದಿಕ ಧರ್ಮವನ್ನೆಲ್ಲ ಎತ್ತಿ ಹಿಡಿದ. ಈ ಶಂಕರಾಚಾರ್ಯರು ಅಂತ ಹೊಸದಾಗಿ ಬಂದ್ರಲ್ಲ, ಇವರೇನು ಪ್ರತಿಪಾದನೆ ಮಾಡ್ತಿದ್ದಾರೆ ಕುತೂಹಲದಿಂದ ಅವನು ನೋಡಿದಂತೆ. ಆದರೆ ಈ ಶಂಕರಾಚಾರ್ಯ ಹೇಳ್ತಿದ್ದದ್ದು ಏನಂತ, ಜಗತ್ತೆಲ್ಲವೂ ಸುಳ್ಳು, ಬ್ರಹ್ಮ ಏನು, ಅವನೊಬ್ಬನೇ ಸತ್ಯ,
ಬ್ರಹ್ಮ ಸಗುಣನೋ ಸಾಕಾರನೋ ಅಂದ್ರೆ ಅದು ಅಲ್ಲ, ಬ್ರಹ್ಮನು ನಿರ್ಗುಣ ನಿರಾಕಾರ. ಇದು ನೋಡಿ ಅವನಿಗೆ ಆಶ್ಚರ್ಯ ಆಯ್ತಂತೆ. ನಾನು ನನ್ನ ಜೀವಮಾನದುದ್ದಕ್ಕೂ ವೈದಿಕ ಧರ್ಮವನ್ನು ಎತ್ತಿ ಹಿಡಿದೆ, ಈ ಶಂಕರಾಚಾರ್ಯರು ತಾವು ವೈದಿಕರು ಅಂತ ಹೇಳ್ಕೊತಾರೆ, ಆದ್ರೆ ಹೇಳ್ತಿದ್ದೇನನ್ನ ಅದೇ ಬೌದ್ಧ ಮತವನ್ನು. ಬೌದ್ಧರು ಜಗತ್ತೆನ್ನುವಲ್ಲೇ ಶೂನ್ಯ ಅಂತಾರೆ. ತತ್ವ ಯಾವುದು? ನಮ್ಮಲ್ಲಿ ವಿಷ್ಣು ಹೇಗೆ ಪರತತ್ವನ ಹಾಗೆ ಶೂನ್ಯವೇ ಪರತತ್ವ ಅಂತಾರೆ ಅವರು. ಈ ನಿರ್ಗುಣ ನಿರಾಕಾರ ಅಂತ ಹೇಳಿದ್ದು ಆ ಬೌದ್ಧ ತತ್ವವನ್ನೇ ಬೇರೊಂದು ಒಳಗೆ ಬೌದ್ಧದ ಹೂರಣ, ಮೇಲೊಂದು ಹೊದಿಕೆ. ನಾನು ಇಷ್ಟು ದಿವಸ ಈ ವೇದಾಂತ ವೈದಿಕ ಧರ್ಮವನ್ನು ಎತ್ತಿ ಹಿಡಿದೆ, ಇವನ್ಯಾವನೋ ಬೇರೆ ಒಬ್ಬ ಬಂದು ನೂತನವೇನು ಬೌದ್ಧ ತರಹ ಅಂತ ಆ ಮುದುಕ ಕುಮಾರನ ಹೊತ್ತು ಉದ್ಧಾರ ಮಾಡಿದ್ರಂತೆ. ಇವನು ಬೌದ್ಧನೇ ಇವನು. ನಾನು ಇಲ್ಲಿ ತನಕ ಬೌದ್ಧರನ್ನು ಖಂಡನೆ ಮಾಡಿದರೆ, ಇವನು ವೈದಿಕ ಧರ್ಮದ ಸೋಗಿನಲ್ಲಿ ಆ ಬೌದ್ಧ ಧರ್ಮವನ್ನು ಎತ್ತಿ ಹಿಡಿದಿದ್ದಾನಲ್ಲ, ಅದಕ್ಕಾಗಿ ಅವನನ್ನು ಪ್ರಚ್ಛನ್ನ ಬೌದ್ಧ ಅಂತ ಪ್ರಸಿದ್ಧ. ಶಂಕರ ಮತವನ್ನು ಪ್ರಜ್ಞನ್ನ ಬೌದ್ಧ ಅಂತ ಯಾಕೆ ಹೇಳ್ತಾನೆ? ಈ ಕಾರಣಕ್ಕಾಗಿ. ಈಗ ವೈದಿಕ ವೇಷ, ಒಂದು ಯಾವ ದೇವರ ಪೂಜೆ ಎಲ್ಲ ಇದೆ, ವೇದಗಳಿಗೆ ಮಾನ್ಯತೆ ಇದೆ, ವೇದ ಪಾರಾಯಣ ಇದೆ. ಒಳಗಿನ ಹೂರಣ ಜಗತ್ತೆಲ್ಲವೂ ಮಿಥ್ಯ. ಬ್ರಹ್ಮ ಅವನು ನಿರಾಕಾರ, ಅವನು ಸತ್ಯ, ಆಗ ಅವನು ನಿರ್ಗುಣ ನಿರಾಕಾರ. ಅಂದ್ರೆ ಶೂನ್ಯವೇ ತತ್ವ ಅಂತ ಹೇಳಿದ್ರು, ಬ್ರಹ್ಮ ನಿರಾಕಾರ ನಿರ್ಗುಣ ಅಂತ ಹೇಳಿದ್ದಕ್ಕೂ ವ್ಯತ್ಯಾಸ ಇಲ್ಲ, ಶಬ್ದಗಳು ಮಾತ್ರ ಬೇರೆ. ಅದಕ್ಕಾಗಿ ಪ್ರಚ್ಛನ್ನ ಬೌದ್ಧ ಅಂತ ಕರೆದರು. ಇದು ಶಂಕರ ಎರಡು ವ್ಯಕ್ತಿತ್ವಗಳಲ್ಲಿ ಇದ್ದದ್ರಿಂದಾಗಿ ಹೀಗೆ ಶಂಕರಾಚಾರ್ಯರು ಮಾಡಿದರು ಅಂತ ಅನ್ನೋದನ್ನು ತಿಳ್ಕೊಳ್ಳೋದು. ಹೀಗೆ ಮಧ್ವರು ಅನ್ನೋ ಶಬ್ದಕ್ಕೆ ಅರ್ಥ ಏನು, ಶಂಕರರು ಅನ್ನೋ ಅರ್ಥ ಏನು ಅಂತನ್ನೋದನ್ನು ನಾವು ಇವತ್ತು ಇಲ್ಲಿ ತಿಳ್ಕೊಂಡ್ವಿ. ಅಲ್ಲಿಗೆ ಆ ಹರಿಕಥಾಮೃತ ಸಾರದ 1ನೇ ಸಂಧಿಯ 8ನೇ ಶ್ಲೋಕ ಅಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.